ಕಬ್ಬು ಬೆಳೆಗೆ 3,500 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡುವಂತೆ ಒತ್ತಾಯಿಸಿ ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರು ಪ್ರತಿಭಟನೆ ಮಾಡುತ್ತಿದ್ದಾರೆ. ರೈತರ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಜನಮ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡೋದಕ್ಕೆ ರೈತರು ಮುಂದಾಗಿದ್ದಾರೆ. ಈ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ಮಧ್ಯೆ ತಳ್ಳಾಟ ನೂಕಾಟ ನಡೆದಿದೆ. ಸದ್ಯ ರೈತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಚಿಕ್ಕೋಡಿಯ ಗುರ್ಲಾಪುರದಲ್ಲಿ ನಡೆಯುತ್ತಿರುವ ಹೋರಾಟಕ್ಕೆ ಪಂಚಪೀಠದ ಶ್ರೀಗಳ ಬೆಂಬಲವನ್ನು ಸೂಚಿಸಿದ್ದಾರೆ. ಶ್ರೀಶೈಲ ಪೀಠದ ಚನ್ನಸಿದ್ದರಾಮ ಪಂಡಿತ ಆರಾಧ್ಯ ಸ್ವಾಮೀಜಿ, ಹುಕ್ಕೇರಿಯ ಚಂದ್ರಶೇಖರ ಸ್ವಾಮೀಜಿ ಹಾಗೆಯೇ ವಿವಿಧ ಮಠಾಧೀಶರು ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದಾರೆ. ಯಾವ ಅಧಿಕಾರ ಕೇಳತ್ತಿಲ್ಲ, ಇನ್ನೂ ಅವ್ರ ಕಣ್ಣು ಕೊಟ್ಟಾರಂದ್ರೆ ಅವ್ರಿಗಂತಿನವರು ಸಹ ಎಲ್ಲರೂ ಎಂತ ಕಾರ್ಯಕ್ರಮ ಇಲ್ಲ. ಆನೆ ಬಲ ಅಂತಂತಾರಲ್ಲ, ಆನೆ ಬಲ ಹೆಂಗೈತೆ ಅನ್ನೋದ ಅವರಿಗೆ ತೋರಿಸಬೇಕಾದ್ರೆ ಇದೇನು ಸಹ ಪಾದಕ್ಕೆ ಶರಣಂದು. ಈಗ ಚಿಕ್ಕೋಡಿಯ ಹಾರೋಗೇರಿ ಕ್ರಾಸ್ನಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಸಚಿವರು ಆಗಮಿಸಿ ಭರವಸೆ ನೀಡಿದ್ರೂ ಹೋರಾಟ ಮಾತ್ರ ತಣ್ಣಗಾಗಿಲ್ಲ. ಕಬ್ಬು ಬೆಳೆಗಾರರ ಹೋರಾಟ ವೇದಿಕೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಸಚಿವ ಶಿವಾನಂದ ಪಾಟೀಲ್, ಸತೀಶ್ ಜಾರಕಿಹೊಳಿ ಭಾವಚಿತ್ರಕ್ಕೆ ಚಪ್ಪಲ್ ಹಾರ ಹಾಕಿ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ನಾವು ಧನ್ಯವಾದಗಳು ಹೇಳ್ತೀವಿ. ಓಕೆ ಧನ್ಯವಾದ. ಚಿಕ್ಕೋಡಿಯ ಹತ್ತರಗಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆಯೋದಕ್ಕೆ ರೈತರು ಮುಂದಾಗಿದ್ದರು. ಹತ್ತರಗಿ ಟೋಲ್ ಬಳಿ ಬಂದ ರೈತರು ಪ್ರತಿಭಟನೆಗೆ ಪ್ರಯತ್ನಿಸಿದ್ದಾರೆ. ಆದರೆ ರೈತರನ್ನ ಹೆದ್ದಾರಿಗೆ ಬಿಡದ ಪೊಲೀಸರು ತಡೆದಿದ್ದು, ಹೆದ್ದಾರಿಗೆ ರೈತರನ್ನ ಪೊಲೀಸರು ಬಿಡದ ಹಿನ್ನೆಲೆಯಲ್ಲಿ ಅಂಡರ್ ಪಾಸ್ ಅಲ್ಲೇ ಕೂತು ಅಲ್ಲೇ ಅಡುಗೆ ಮಾಡಿಕೊಂಡು ಹೋರಾಟ ಮಾಡೋದಕ್ಕೂ ರೈತರು ಮುಂದಾಗಿದ್ದಾರೆ. ರೈತ ಮುಖಂಡ ಚೂನಪ್ಪ ಪೂಜಾರಿ ಮಾತಾಡಿ, ಸರ್ಕಾರಕ್ಕೆ ಗೌರವ ಕೊಡಬೇಕು ಅಂತಾನೆ ನಾವು ನಮ್ಮ ಮುಂದಿನ ಹೋರಾಟವನ್ನು ಹಿಂಪಡೆದಿದ್ವು. ಸ್ವತಃ ಸಕ್ಕರೆ ಸಚಿವರೇ ಬಂದು ನಂಬಳಿ ತಪ್ಪಾಗಿದೆ ಅಂತ ಕೇಳಿದ್ರು. ಅವಕಾಶ ಕೊಡಿ, ಸಮಸ್ಯೆ ಬಗೆಹರಿಸ್ತೇವೆ ಅಂತ ಕೇಳಿದ್ರು. ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿಗೆ ಹೋಗುವ ಹೋರಾಟವನ್ನ ಹಿಂಪಡೆದ್ವು. 3,500 ರೂಪಾಯಿ ನಮ್ಮ ನ್ಯಾಯಯುತ ಬೇಡಿಕೆ ಇದೆ. ಸರ್ಕಾರ 3,200 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಿದೆ. ಸಿಎಂ ಇತ್ಯರ್ಥ ಮಾಡದಿದ್ರೆ 1 ಕೋಟಿ ಜನರ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು. ಸೈನಿಕರು, ನ್ಯಾಯವಾದಿಗಳು, ಯಾಕಂದ್ರೆ ಮುಖ್ಯಮಂತ್ರಿ ಅವ್ರ ಪ್ರತಿನಿಧಿನ ಕಳಿಸಿ ಕೈ ಮುಗಿತನೋ ತಪ್ಪಾಗೈತೆ ಅನ್ನುವಂಥ ಮಟ್ಟಕ್ಕೆ ಸರ್ಕಾರ ಬಂದಾಗ ಅದು ಗೌರವ ಕೊಡ್ತಕ್ಕಂಥದ್ದು ನಮ್ಮದ. ಇವತ್ತು ಮುಖ್ಯಮಂತ್ರಿ ಅವ್ರದನ್ನು ಗಂಭೀರವಾಗಿ ತಗೋಬೇಕು. ರೈತರ ಎಲ್ಲ ರೀತಿ ಯುದ್ಧಕ್ಕೆ ರೆಡಿ ಆಗ್ಯಾರ. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಈ ಸಮಸ್ಯೆ ಇತ್ಯರ್ಥ ಮಾಡಬೇಕು. ಮಾಡದೆ ಹೋದ್ರ ಮುಖ್ಯಮಂತ್ರಿ ಹಣಿಬಾರವನ್ನ ಇವತ್ತ 10ನೇ ತಾರೀಕು 1 ಕೋಟಿ ಜನ ರಾಷ್ಟ್ರೀಯ ಹೆದ್ದಾರಿಗೆ ನಾಡಿನ ಸ್ವಾಮೀಜಿಗಳು, ನಾಡಿನ ರೈತಪರ ಸಂಘಟನೆಗಳು, ಮಾಜಿ ಸೈನಿಕರು, ನ್ಯಾಯವಾದಿಗಳು, ವಿದ್ಯಾರ್ಥಿಗಳು, ನಾಡಿನ ಇವತ್ತು ಎಲ್ಲರೂ. ಗುರ್ಲಾಪುರದಲ್ಲಿ ಕುಳಿತವರೆಲ್ಲರೂ ರೈತರಲ್ಲ ಅಂತ ಇಂಡಿ ಶಾಸಕ ಯಶವಂತಗೌಡ ಪಾಟೀಲ್ ಹೇಳಿದ್ರು. ಯಶವಂತಗೌಡ ಪಾಟೀಲ್ ಹೇಳಿಕೆಯನ್ನ ಚೂನಪ್ಪ ಪೂಜಾರಿ ಖಂಡಿಸಿದ್ದಾರೆ. ಏಕವಚನದಲ್ಲೇ ಮಾತಾಡಿದ ಚೂನಪ್ಪ ಪೂಜಾರಿ, ಕಬ್ಬು ಬೆಳೆಯೋರು ನಾವು, ಕಾರ್ಖಾನೆ ಮಾಲೀಕರು ನಾವೇ. ಮೊದಲು ನಿನ್ನ ಹೇಳಿಕೆಯನ್ನ ಹಿಂಪಡೆದು ಕ್ಷಮೆ ಕೇಳು. ನಮ್ಮ ಭಿಕ್ಷೆಯಿಂದ ನೀವು MLA ಆಗಿದ್ದೀರಿ ಅಂತ ಹೇಳಿದ್ದಾರೆ. ನಿಮ್ಮ ಯಶವಂತ ಪಾಟೀಲ್ ಗೌಡ ಇಂಡಿ ಕ್ಷೇತ್ರದ ಮತಕ್ಷೇತ್ರದ MLA ಇಲ್ಲಿ ಕೂತಿರ್ತಕ್ಕಂಥವ್ರೆಲ್ಲ ರೈತರಲ್ಲ ತೇಳನೋ. ಮತ್ತೆ ಏನಂತಂತ ರೈತರಲ್ಲ ಅಂದ್ರ ಅಲ್ಲೋ ಅರವುಚಿ ಕಬ್ಬಿನ ಬೆಲೆ ಕೇಳ್ಬೇಕಂತೇಳಿ ನಾವು ಹೋರಾಟ ಮಾಡಕೈತಿ. 9 ದಿವಸ ಆತ. ಅಂದ್ರೆ ಏನು ಜೀವಂತ ಇದೆಯೋ ಏನು ಸಾಧ್ಯವೋ, ನೀನು ಗುಂಡಾಗಿರಿ ಅಲ್ಲ, ನಿಮ್ಮ ಅಲ್ಲೇ ಮನ್ಯಾಗ ಇಟ್ಕೋ. ನಮ್ಮ ಸುತ್ತ ನಡೆಯಂಗಿಲ್ಲ. ನಾವು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಇದ್ ನಿನಗೆ ಮತದಾನದ ಭಿಕ್ಷೆ. MLA ಇದೀನಿ. MLA ಅಂದ್ರೆ ಭಾರಿ ತಿಳ್ಕೊಂಡೆ ಯಶವಂತ. ಕಬ್ಬಿನ ಬೆಲೆ ನಿಗದಿಗಾಗಿ ಆಗ್ರಹಿಸಿ ಬಾಗಲಕೋಟೆಯಲ್ಲೂ ಭಾರೀ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಕಮತಗಿ ಬಳಿ ಹೆದ್ದಾರಿ ತಡೆದ ರೈತರು ರಾಯಚೂರು ಬೆಳಗಾವಿ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆಯಲ್ಲಿ ಇಳಕಲ್ನ ಗುರು ಮಹಾಂತ ಶ್ರೀಗಳು ಭಾಗಿಯಾಗಿದ್ದಾರೆ. ಇನ್ನು ರೈತರು ಹೆದ್ದಾರಿ ತಡೆ ಮಾಡಿರೋದ್ರಿಂದ ವಾಹನಗಳು ರಸ್ತೆಯಲ್ಲಿ ಸಾಲುಗಟ್ಟಿ ನಿಂತಿದೆ. ಕೆಲವೊಂದು
ಇತ್ತ ವಿಜಯಪುರ ಜಿಲ್ಲೆಯ ಹಲವೆಡೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಂಡಿ, ಬಬಲೇಶ್ವರ, ದೇವರಹಿಪ್ಪರಗಿ ಪಟ್ಟಣಗಳಲ್ಲಿ ಪ್ರತಿಭಟನೆ ನಡೆಯಿತು. ಕೆಲವೆಡೆ ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡಿದ್ರೆ ಇನ್ನು ಕೆಲವು ಕಡೆಗಳಲ್ಲಿ ಬಾರುಗೋಲ್ನಿಂದ ಹೊಡೆದುಕೊಂಡು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ರಾಜ್ಯದ ಎಲ್ಲಾ ಕಡೆಯಿಂದಲೂ ಬೆಂಬಲ ವ್ಯಕ್ತವಾಗಿದೆ. ಬೆಂಗಳೂರು ದಕ್ಷಿಣ, ಚಾಮರಾಜನಗರ, ಆನೇಕಲ್ಲಲ್ಲೂ ಪ್ರತಿಭಟನೆ ಮಾಡುವ ಮೂಲಕ ರೈತರಿಗೆ ಬೆಂಬಲ ನೀಡಲಾಯಿತು. ಬೆಂಗಳೂರು ಗ್ರಾಮಾಂತರದ ಚನ್ನಪಟ್ಟಣದ ಗಾಂಧಿ ವೃತ್ತದಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ರು. ಇನ್ನು ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನು ಕೆಲ ಕಾಲ ಬಂದ್ ಮಾಡಿದ್ರು. ರೈತರ ಹೋರಾಟಕ್ಕೆ ವಕೀಲರು ಬೆಂಬಲ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಆನೇಕಲ್ನಲ್ಲೂ ರೈತರ ಹೋರಾಟಕ್ಕೆ ಬೆಂಬಲ ನೀಡಲಾಯಿತು. ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದಂತಹ ಆನೇಕಲ್ ರೈತರು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ, ಕೂಡಲೇ ಬೆಂಬಲ ಬೆಲೆಯನ್ನು ಸರ್ಕಾರ ಘೋಷಣೆ ಮಾಡಬೇಕು ಅಂತ ಆಗ್ರಹಿಸಿದರು. ಏನು ಇವತ್ತು ವಿಶೇಷ ಅಂತ ಹೇಳಿದ್ರೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಮ್ಮ ಆನೇಕಲ್ ತಾಲೂಕಲ್ಲೂ ಕೂಡ ಇವತ್ತೇನು ಆಗಿರ್ತಕ್ಕಂಥ ರೈತರಿಗೆ ಕೂಡ ಬೆಂಬಲ ಚಾಮರಾಜನಗರದಲ್ಲೂ ಪ್ರತಿಭಟನೆ ನಡೆಯಿತು. ದೊಡ್ಡರಾಯಪೇಟೆ ಗೇಟ್ ಬಳಿ ನೆರೆದಿದ್ದ ರೈತರು ಹೆದ್ದಾರಿ ತಡೆದು ಕಬ್ಬಿನ ಬೆಲೆಗೆ ಸರ್ಕಾರ ಈ ಕೂಡಲೇ ಬೆಂಬಲ ಬೆಲೆ ಘೋಷಿಸಬೇಕು ಅಂತ ಆಗ್ರಹಿಸಿದರು. ಇನ್ನು ಪ್ರತಿಭಟನೆ ವೇಳೆ ಟೈರ್ಗೆ ಬೆಂಕಿ ಹಚ್ಚಲು ಪ್ರತಿಭಟನಾಕಾರರು ಯತ್ನಿಸಿದಾಗ ಪೊಲೀಸರು ತಡೆದಿದ್ದಾರೆ. ಈ ವೇಳೆ ತಳ್ಳಾಟ, ನೂಕಾಟ ನಡೆದಿದೆ. ಮೈಸೂರಲ್ಲೂ ಭಾರೀ ಪ್ರತಿಭಟನೆ ನಡೆಯಿತು. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮೈಸೂರು ಊಟಿ ರಾಷ್ಟ್ರೀಯ ಹೆದ್ದಾರಿ ತಡೆ ಹಿಡಿಯಲಾಯಿತು. ಸಿಎಂ ಹಾಗೂ ಸಚಿವರು ರೈತರ ಹಿತ ಕಾಯಬೇಕು. ಕಾಡು ಪ್ರಾಣಿಗಳ ದಾಳಿಯಿಂದ ರೈತರು ಸಾವನ್ನಪ್ಪುತ್ತಿದ್ದಾರೆ. ರೈತರಿಗೆ ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸಿದರು. ನೇತೃತ್ವದಲ್ಲಿ ಮತ್ತೆ ನಮ್ಮ ಶಶಿಕಾಂತ ಗುರುಜಿಗಳ ನೇತೃತ್ವದಲ್ಲಿ ಏನು ರೈತರ ಹೋರಾಟಕ್ಕೆ ಜೈನ ಮುನಿ ಗುಣಧರ ನಂದಿ ಮಹಾರಾಜರು ಬೆಂಬಲವನ್ನು ಘೋಷಿಸಿದ್ದಾರೆ. ವರೂರಿನ ತಮ್ಮ ಬಸದಿಯಲ್ಲಿ ಮಾತನಾಡಿರುವಂತಹ ಅವರು, ರೈತ ಇಲ್ಲದಿದ್ರೆ ಏನೂ ಇಲ್ಲ, ರೈತರ ಸಮಸ್ಯೆಯನ್ನ 24 ತಾಸಿನಲ್ಲೇ ಬಗೆಹರಿಸಬೇಕು. ರೈತರು ಜಗತ್ತಿನ ಆಸ್ತಿ, ರೈತ ಇಲ್ಲದಿದ್ರೆ ಏನೂ ಇಲ್ಲ. ರೈತ ಬೆಳೆದಾಗಲೇ ಎಲ್ಲವೂ ವ್ಯಾಪಾರ ವಹಿವಾಟು. ಎಲ್ಲ ಹಬ್ಬಗಳು ಉತ್ಸಾಹಗಳಿಗೆ ರೈತನೇ ಕಾರಣ. ರೈತರ ಬೇಡಿಕೆಯನ್ನ ಸರ್ಕಾರ ನಿರ್ಲಕ್ಷ್ಯ ಮಾಡಬಾರದು. ರೈತರ ವಿಚಾರದಲ್ಲಿ ರಾಜಕಾರಣ ಮಾಡೋದು ನಿಲ್ಲಿಸಬೇಕು. ಫ್ಯಾಕ್ಟರಿ ಮಾಲೀಕರು ಕೂಡ ರೈತರ ಬಗ್ಗೆ ಕಾಳಜಿ ತೋರಬೇಕು ಅಂತ ಹೇಳಿದ್ರು. ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಿಎಂ ಸಭೆ ಮಾಡ್ತಿದ್ದಾರೆ. ಸಭೆಯಲ್ಲಿ ಸಚಿವರು, ಸಂಸದರು, ಸಕ್ಕರೆ ಕಾರ್ಖಾನೆ ಮಾಲೀಕರು, ಸಕ್ಕರೆ ಕಾರ್ಖಾನೆ ಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ. ವಿಧಾನಸೌಧದಲ್ಲಿ ಸಭೆ ನಡೀತಾ ಇದೆ. ಸಭೆಗೆ ಒಟ್ಟು 60ಕ್ಕೂ ಹೆಚ್ಚು ಸಕ್ಕರೆ ಕಾರ್ಖಾನೆ ಮಾಲೀಕರು ಹಾಜರಾಗಿದ್ದಾರೆ. ಸಚಿವ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಮಾಜಿ ಸಚಿವ ಮುರುಗೇಶ್ ನಿರಾಣಿ ಸೇರಿದಂತೆ ಹಲವರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆಗೂ ಮುನ್ನ ಕೆಲವು ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ಮಾಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಆರ್ಬಿ ತಿಮ್ಮಾಪುರ ಜೊತೆ ಸಿಎಂ ಮಾತುಕತೆ ನಡೆಸಿದರು. ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ಸಭೆ ನಡೆಸಿದ ಸಿಎಂ ಕಬ್ಬಿನ ಬೆಳೆಗೆ ಬೆಂಬಲ ಬೆಲೆ ಘೋಷಿಸುವ ಬಗ್ಗೆ ಸಾಧಕ ಬಾಧಕಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಹೇಗೆ ಮನವೊಲಿಸಬಹುದು, ಮಹಾರಾಷ್ಟ್ರದ ಸಕ್ಕರೆ ಕಾರ್ಖಾನೆಯ ಲಾಭ ನಷ್ಟ ಮತ್ತು ರಾಜ್ಯದ ಸಕ್ಕರೆ ಕಾರ್ಖಾನೆಯ ಲಾಭ ನಷ್ಟದ ಬಗ್ಗೆ ಸಿಎಂ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಕಬ್ಬು ಬೆಳೆಗಾರರು ಪ್ರತಿಭಟನೆ ಮಾಡ್ತಿದ್ದಾರೆ. ಪ್ರತಿಭಟನೆಯ ಕಾವು ಜೋರಾಗಿದೆ. ಇನ್ನು ರೈತರ ಹೋರಾಟದ ಬಗ್ಗೆ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿರೋ ಸಚಿವ ಎಂಬಿ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್, ಆರ್ಬಿ ತಿಮ್ಮಾಪುರ, ಸಂಸದ ಹಿಟ್ನಾಳ್ ಹಾಗೂ ಧಾರವಾಡದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಮಾತಾಡಿ ಸರ್ಕಾರ ರೈತರ ಹಿತ ಕಾಯಲು ಬದ್ಧ ಆಗಿದೆ. ಬಿಜೆಪಿ ನಾಯಕರು ರೈತರ ದಾರಿ ತಪ್ಪಿಸುವ ಕೆಲಸ ಮಾಡ್ತಿದ್ದಾರೆ. ಸಿಎಂ ಸಭೆ ಕರೆದಿದ್ದಾರೆ. ಸಭೆಯಲ್ಲಿ ಏನಾಗುತ್ತೋ ನೋಡೋಣ ಅಂತ ಹೇಳಿದರು. ನಾನು ಹೇಳ್ತೇನೆ, ಬಿಜೆಪಿಯ ರಾಜ್ಯದ ಅಧ್ಯಕ್ಷರು ದಯವಿಟ್ಟು ಇಲ್ಲಿ ಬಂದು ರೈತರ ಜೊತೆ ಚೆಲ್ಲಾಟ ಆಡಕ್ಕೆ ಹೋಗಬೇಡಿ. ಪ್ರಧಾನಮಂತ್ರಿಗಳ ಸಮಯವನ್ನು ಮುಖ್ಯಮಂತ್ರಿಗಳು ಕೇಳಿದ್ದೀವಿ. ರಾಜ್ಯ ಸರ್ಕಾರ ತನ್ನ ವ್ಯಾಪ್ತಿಯಲ್ಲಿ ಏನೇನು ಬರ್ತದೆ ಅದೆಲ್ಲವನ್ನು ಕೂಡ ಅತ್ಯಂತ ಕಾಳಜಿಯಿಂದ, ಬದ್ಧತೆಯಿಂದ ರೈತರ ಪರವಾಗಿ ನಾವಿದ್ದೀವಿ. ಹಿಂದೆನೂ ಇದ್ದೀವಿ, ಇವತ್ತು ಇದ್ದೀವಿ, ಮುಂದೆನೂ ಕೂಡ ನಾವಿರ್ತೀವಿ. ನೀವು ನಿಮ್ಮ ಬದ್ಧತೆಯನ್ನು ತೋರಿಸಿ. ಕಬ್ಬಿನ ಕಾರ್ಖಾನೆಗಳ ಮಾಲೀಕರನ್ನೆಲ್ಲ ಇವತ್ತು ಕರೆದಿದ್ದಾರೆ. ಅವ್ರ ಜೊತೆ ಮಾತಾಡ್ತಾರೆ. ಯಾಕಂದರೆ ಕಬ್ಬು ರೈತರದು, ಅದನ್ನು ಅರಿಯೋರು
ಕಾರ್ಖಾನೆಯವರು. ಈಗ ದರ ನಿಗದಿ ಇವರು ಒಪ್ಕೋಬೇಕು, ಅವರು ಒಪ್ಕೋಬೇಕು. ಅದಾದಮೇಲೆ ಕೇಂದ್ರ ಸರ್ಕಾರ ಕೂಡ ಈಗ ಬೆಲೆ ನಿಗದಿ ಮಾಡೋದು ಎಲ್ಲ ಕೇಂದ್ರ ಸರ್ಕಾರ, ಸಕ್ಕರೆದು ಬೆಲೆ ನಿಗದಿ ಮಾಡೋದು ಕೇಂದ್ರ ಸರ್ಕಾರ. ಮತ್ತು ಸಮಯ ಕೊಟ್ಟರೆ ನಾನೇ ಬರ್ತೀನಿ ಅಂತಲೂ ಹೇಳಿದ್ದಾರೆ. ನೋಡೋಣ ಏನಾಗುತ್ತಾ. ಕೇಂದ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಕೆಲವರು ಹಾಗೂ MP ಗಳು ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಕೆಲವರು BJP ಅವರು ರಾಜಕಾರಣ, ರೈತರನ್ನ ಹಿತ ಕಾಪಾಡೋದು, ಕಾಳಜಿ ವಹಿಸಬೇಕಂತ ಕೇಂದ್ರ ಸರ್ಕಾರ ರೈತರನ್ನ ಮುಂದಿಟ್ಟುಕೊಂಡು ರಾಜಕಾರಣ ಮಾಡಲಿಕ್ಕೆ ಹೊರಟಿದೆ. ಇದರಲ್ಲಿ ಏನಾದರೂ ರಾಜಕಾರಣ ಲಾಭ ಸಿಗುತ್ತೇನೋ ಅಂತೇಳಿ ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಕೇಂದ್ರ ಸರ್ಕಾರದಲ್ಲಿ ಇತ್ತ ಬಿಜೆಪಿ ನಾಯಕರು ಕೂಡ ರೈತರ ಹೋರಾಟಕ್ಕೆ ಬೆಂಬಲವನ್ನ ಘೋಷಿಸಿದ್ದಾರೆ. ಅನೇಕ ಬಿಜೆಪಿಯ ನಾಯಕರು ರೈತರ ಹೋರಾಟದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದು ಸರ್ಕಾರದ ವಿರುದ್ಧ ಕಿಡಿಕಾರಿದರು. ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಕೇಂದ್ರ ಸಚಿವ ವಿ ಸೋಮಣ್ಣ ಹಾಗೂ HD ಕುಮಾರಸ್ವಾಮಿ ಕೂಡ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರ ಕೇವಲ ಕೇಂದ್ರ ಸರ್ಕಾರದ ವಿರುದ್ಧ ಗೂಬೆ ಕೂರಿಸಿದೆ ಅಷ್ಟೇ. ಮೊದಲು ರಾಜ್ಯ ಸರ್ಕಾರ ರೈತರ ಜೊತೆ ಪ್ರತಿಭಟನೆ ನಡೆಸಿ ಅವರ ಅಹವಾಲುಗಳನ್ನು ಆಲಿಸಲಿ, ಒಟ್ಟಾಗಿ ನಾವು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋಣ ಅಂತ ಹೇಳಿದರು. ಯಥಾ ಪ್ರಕಾರ ಮುಖ್ಯಮಂತ್ರಿಗಳು ಯಾವುದೇ ಇಂಥ ಸಮಸ್ಯೆ ಬಂದಾಗ ನಾವು ಗಮನಿಸ್ತಾ ಇದ್ದೀವಿ. ಕೇಂದ್ರ ಕಡೆ ಬೆಟ್ ಮಾಡುವಂಥದ್ದು ಅವ್ರು ಮೊದಲಿಂದ ಬೆಳೆಸ್ಕೊಂಡು ಬಂದರೆ, ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ, ರೈತರ ಸಮಸ್ಯೆ ಬಂದಾಗ ನಾವು ರಾಜಕಾರಣ ಮಾಡದೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಏನಿದೆ ಅದನ್ನು ಸರಿಯಾಗಿ ನಾವು ನಿಭಾವಣೆ ಮಾಡಿದರೆ ಆಮೇಲೆ ಕೇಂದ್ರ ಸರ್ಕಾರ ಏನು ಮಾಡಬೇಕು ಅದಕ್ಕೂ ಕೂಡ ನಾವು ಒತ್ತಾಯ ಮಾಡಿದ್ರೆ ನಾವು ನಿಮ್ಮ ಜೊತೆಗಿರ್ತೀವಿ. ಆದರೆ ಕೇವಲ ನೀವು ಕೇಂದ್ರ ಸರ್ಕಾರದ ಕಡೆ ಬೆಟ್ ಮಾಡಿ ಈ ಸಮಸ್ಯೆಯಿಂದ ದೂರ ಹೋಗುವಂಥ ಪ್ರಯತ್ನ ಮಾಡಬಾರ್ದಂತೇಳಿ ಅವ್ರಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ. ಸಿದ್ದರಾಮಯ್ಯನವರು 7-8 ದಿನಗಳಿಂದ 9 ದಿನ ಆಯಿತು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಬೇಕಾಗಿತ್ತು ನೀವು. ಅದನ್ನು ಬಿಟ್ಟು ಎಲ್ಲ ಒಂದು ಕಡೆ ಬರೀ ಮಾತಾಡ್ತಾರೆ. ಪ್ರಧಾನಿಗಳು ತೋರಿಸಿರಲ್ಲ, ನಿಮ್ಗೇನು ಬೇರೆ ಕೆಲಸ ಇಲ್ವಾ? ರಾಷ್ಟ್ರದ ಪ್ರಧಾನಿಗಳಿಗೆ ಕರ್ನಾಟಕ ಒಂದೇ ಅಲ್ಲ. ಅವರು ಮೀಟಿಂಗ್ ಕರೆದು ಅವ್ರು ಏನು ಮಾಡಬೇಕೋ ಮಾಡಲಿ, ಅದಾದಮೇಲೆ ಡೆಲ್ಲಿಗೆ ಬರಲಿ. ನಾವು ಯಾವ ರೀತಿ ಇದೆ, ಸಾಧಕ ಬಾಧಕಗಳೇನು, ರಾಜ್ಯ ಸರ್ಕಾರ ಏನು, ಕೇಂದ್ರ ಸರ್ಕಾರ ಏನು, ಚರ್ಚೆ ಮಾಡಿ. ಅದನ್ನು ಬಿಟ್ಟು ಮಾತಾಡ್ತಾರೆ ಕೇಂದ್ರ ಸರ್ಕಾರ ಇನ್ನೇನು ಬೇರೆ ಕೆಲಸ ಇಲ್ವಾ ನಿಮಗೆ? ಮುಖ್ಯಮಂತ್ರಿಗಳೇ ಅವರೇ ಇವತ್ತು ತೀರ್ಮಾನ ಮಾಡ್ತಕ್ಕಂಥ ಒಂದು ಅತ್ಯಂತ ಸಣ್ಣ ವಿಷಯ ಇದು. ನನ್ನ ಲೆಕ್ಕದಲ್ಲಿ ಸಣ್ಣ ವಿಷಯವನ್ನು ಬೋಧೀಕರಿಸ್ಕೊಂಡು ಕೂತಿದ್ದಾರೆ. ಪ್ರಧಾನಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಬೇಕು ಅಂತ ಯಾವ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮಾಡಿದಾಗ ರಾಜ್ಯ ಸರ್ಕಾರದಲ್ಲಿ ಆಳ್ವಿಕೆ ಮಾಡತಕ್ಕಂಥ ಮುಖ್ಯಮಂತ್ರಿಗಳು ಇಲ್ಲ ಆ ಸರ್ಕಾರಗಳು ಪ್ರಧಾನಮಂತ್ರಿಗಳು ಇಂಟರ್ಫಿಯರ್ ಆಗಬೇಕು ಅಂತ ಹೇಳಿ ಮಾಧ್ಯಮದ ಮುಖಾಂತರ ಮತ್ತು ಪತ್ರ ಬರೆಯೋದ್ರ ಮುಖಾಂತರ ಇವತ್ತೇನಾದರೂ ಈ ರೀತಿಯ ಒಂದು ವಾತಾವರಣ ಸೃಷ್ಟಿ ಮಾಡಿದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಸಿಎಂ ಸಿದ್ದರಾಮಯ್ಯ ಅವರು ತಡವಾಗಿ ಎಚ್ಚೆತ್ತುಕೊಂಡಿದ್ದಾರೆ. ತಡವಾಗಿ ಆದರೂ ಸಕ್ಕರೆ ಫ್ಯಾಕ್ಟರಿ ಮಾಲೀಕರು ರೈತರ ಸಭೆಯನ್ನ ಸಿಎಂ ಮಾಡ್ತಿದ್ದಾರೆ. ಸಿಎಂ ನಿರ್ಧಾರವನ್ನು ನಾನು ಸ್ವಾಗತಿಸ್ತೇನೆ ಅಂತ ಹೇಳಿದ್ದಾರೆ. ಕಬ್ಬು ಬೆಳೆಗಾರರ ವಿಚಾರದಲ್ಲಿ ನಾವು ಯಾವುದೇ ರಾಜಕೀಯ ಮಾಡ್ತಾ ಇಲ್ಲ, ಆದರೆ ಸರ್ಕಾರ ರೈತರ ಸಮಸ್ಯೆಯನ್ನು ಬಹಳ ತಡವಾಗಿ ಆಲಿಸಿದೆ. ಇನ್ನು ಮೋದಿಗೆ ಸಿಎಂ ಬರೆದ ಪತ್ರದಲ್ಲಿ ಸುಳ್ಳು ಹೇಳಲಾಗಿದೆ. ರೈತರ ಸಮಸ್ಯೆ ಬಗೆಹರಿಸಲು ರಾಜ್ಯ ಸರ್ಕಾರ ಪ್ರಯತ್ನಿಸಿದ್ದಾಗಿ ಸುಳ್ಳು ಹೇಳಿದೆ ಅಂತ ಆರೋಪಿಸಿದ್ದಾರೆ. ನಾನು ನೇರವಾಗಿ ಮಾನ್ಯ ಸಿದ್ದರಾಮಯ್ಯನವರ ಮೇಲೆ ಆರೋಪ ಮಾಡ್ತಾ ಇದ್ದೇನೆ. ಕಬ್ಬು ಬೆಳೆಗಾರರ ವಿಚಾರದಲ್ಲಿ ನೀವು ಆಲಸ್ಯವನ್ನು ಮಾಡಿದ್ದೀರಿ, ಅಸಡ್ಡೆ ತೋರಿಸಿದ್ದೀರಿ. ಈಗ ನೀವು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದು ನೀವು ಕೇಂದ್ರ ಸರ್ಕಾರದ ಮೇಲೆ ದೂರುವಂತ ಪ್ರಯತ್ನ ಮಾಡ್ತಾ ಇದ್ದೀರಾ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ನೆನಪು ಮಾಡಿಕೊಡೋದಕ್ಕೆ ಇಚ್ಛೆ ಪಡ್ತೇನೆ. ಕೇಂದ್ರ ಯಾವುದೇ FRP ನಿಗದಿ ಮಾಡಿದ್ರು FRP ಪ್ರಧಾನಮಂತ್ರಿ ಒಬ್ಬರೇ ಕೂತ್ಕೊಂಡು ತೀರ್ಮಾನ ಮಾಡೋದಿಲ್ಲ. ದೆಹಲಿಗೆ ತೆರಳಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಏರ್ ಇಂಡಿಯಾ ವಿಮಾನದಲ್ಲಿ ಬೆಂಗಳೂರಿಗೆ ಡಿಸಿಎಂ ಡಿಕೆಶಿ ಬಂದಿಳಿದಿದ್ದಾರೆ. ಇನ್ನು ಏರ್ಪೋರ್ಟ್ನಲ್ಲಿ ಮಾಧ್ಯಮ ಸಿಬ್ಬಂದಿ ಜೊತೆ ಹೆಚ್ಚಾಗಿ ಮಾತನಾಡದೆ ನೇರವಾಗಿ ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ರು. ಇನ್ನು ವರಿಷ್ಠರನ್ನ ಭೇಟಿಯಾದ್ರ ಎಂಬ ಪ್ರಶ್ನೆಗೆ ಉತ್ತರಿಸಿರುವಂತಹ ಅವರು, ನಾನು ಯಾರನ್ನು ಭೇಟಿಯಾಗಿಲ್ಲ ಅಂತ ಹೇಳಿದ್ದಾರೆ. ಯಾರನ್ನು ಭೇಟಿ ಮಾಡಿಲ್ಲ, ಡೆಲ್ಲಿ ಹೋಗಿದ್ವಿ ಇವತ್ತು. ವರಿಷ್ಠರನ್ನ ಯಾರನ್ನು ಭೇಟಿ ಮಾಡಿಲ್ಲ.
ಕೊಪ್ಪಳದಲ್ಲಿ ಈರುಳ್ಳಿ ಬೆಳೆದವರ ಗೋಳು ಕೇಳೋರು ಯಾರು ಅನ್ನುವಂತಾಗಿದೆ. ಈರುಳ್ಳಿಗೆ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದೆ ಕಷ್ಟಪಟ್ಟು ಬೆಳೆ ಬೆಳೆದ ಅನ್ನದಾತರು ಕಂಗಾಲಾಗುವಂತೆ ಮಾಡಿದೆ. ಜಿಲ್ಲೆಯಲ್ಲಿ 3500 ಹೆಕ್ಟೇರ್ ಪ್ರದೇಶದಲ್ಲಿ ಈರುಳ್ಳಿ ಬೆಳೆದಿದ್ದಾರೆ. ಮಳೆಯಿಂದ ಕೆಲವು ಈರುಳ್ಳಿ ನಾಶ ಆಗಿದೆ. ಉಳಿದ ಬೆಳೆಯನ್ನಾದರೂ ಮಾರುಕಟ್ಟೆಯಲ್ಲಿ ಮಾರೋಣ ಅಂದ್ರೆ ದರ ಪಾತಾಳಕ್ಕಿಳಿದಿದೆ. ಪ್ರತಿ ಕ್ವಿಂಟಲ್ಗೆ 400 ರಿಂದ 500 ರೂಪಾಯಿ ಈರುಳ್ಳಿ ಬೆಲೆ ಮಾರಾಟವಾಗ್ತಿದ್ದು ಕೂಲಿ ಮಾಡಿರೋ ಹಣ ಕೂಡ ವಾಪಸ್ ಬರಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರ ಈರುಳ್ಳಿಗೆ ಬೆಂಬಲ ನೀಡುವಂತೆ ಆಗ್ರಹಿಸಿದ್ದಾರೆ. ಆನ್ಲೈನ್ ಆಪ್ಗಳಿಗೆ ಪರವಾನಗಿ ನೀಡಬಾರದು ಅಂತ ಸಾರಿಗೆ ಸಚಿವರ ಬಳಿ ಆಟೋ ಚಾಲಕರು ಮನವಿ ನೀಡೋಕೆ ಮುಂದಾಗಿದ್ದಾರೆ. ಧಾರವಾಡ ಶಹರ ಆಟೋ ಚಾಲಕರ ಸಂಘದಿಂದ ಮನವಿ ನೀಡಲಾಗಿರುವಂಥದ್ದು. ಆದರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸ್ವೀಕರಿಸದೆ ಕಾರ್ನಲ್ಲಿ ಹೊರಟಿದ್ದು ಸಚಿವರ ಕಾರಿಗೆ ಆಟೋ ಚಾಲಕರು ಮುತ್ತಿಗೆ ಹಾಕೋಕೆ ಮುಂದಾದರು. ಬಳಿಕ ಕಾರ್ನಿಂದ ಇಳಿದು ಬಂದ ಸಚಿವರು ಆಟೋ ಚಾಲಕರ ಮನವಿಯನ್ನು ಸ್ವೀಕರಿಸಿದ್ದು ಚರ್ಚೆ ಮಾಡಲಾಗುವುದು ಅಂತ ಭರವಸೆಯನ್ನು ನೀಡಿದರು. ಅಧಿಸೂಚನೆ ಪ್ರಕಾರ ನೇಮಕಾತಿ ಮಾಡಿಲ್ಲ ಅಂತ ವಾಯವ್ಯ ಸಾರಿಗೆ ವಿರುದ್ಧ ನೊಂದ ಅಭ್ಯರ್ಥಿ ಸಿಡಿದೆದ್ದಿದ್ದಾರೆ. ಹುಬ್ಬಳ್ಳಿಯ ಗೋಕುಲ ರಸ್ತೆಯಲ್ಲಿರುವ ವಾಯವ್ಯ ರಸ್ತೆ ಸಾರಿಗೆ ನಿಗಮದ ಕೇಂದ್ರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದು ನೊಂದ ಅಭ್ಯರ್ಥಿಗಳ ಪ್ರತಿಭಟನೆಗೆ ಶಾಸಕ ಮಹೇಶ್ ತೆಂಗಿನಕಾಯಿ ಸಾಥ್ ಕೊಟ್ಟಿದ್ದಾರೆ. 2800 ಹುದ್ದೆಯ ಬದಲಿಗೆ ಕೇವಲ 1000 ಹುದ್ದೆಯನ್ನ ಭರ್ತಿ ಮಾಡಲಾಗಿದೆ. ಉಳಿದ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಆಗ್ರಹ ಮಾಡಿದ್ದಾರೆ. ಇನ್ನು ಸ್ಥಳಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮತ್ತು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಭೇಟಿ ಕೊಟ್ಟು ಪ್ರತಿಭಟನಾಕಾರರ ಜೊತೆ ಚರ್ಚೆ ನಡೆಸಿದ್ದಾರೆ. ಆದಷ್ಟು ಬೇಗ ನೇಮಕಾತಿ ಮಾಡಿಕೊಳ್ಳುವುದಾಗಿ ಸಚಿವ ರಾಮಲಿಂಗಾರೆಡ್ಡಿ ಭರವಸೆ ಕೊಟ್ಟಿದ್ದಾರೆ. ಮೈಸೂರು ಚಾಮರಾಜನಗರ ಭಾಗದಲ್ಲಿ ಹುಲಿ ಹಾವಳಿ ಹೆಚ್ಚಾಗಿದೆ. ಈ ಹಿನ್ನೆಲೆ ಬಂಡೀಪುರ ನಾಗರಹೊಳೆ ಅಭಯಾರಣ್ಯದಲ್ಲಿ ಸಫಾರಿಯನ್ನ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಹುಲಿ ಸೆರೆ ಕಾರ್ಯಾಚರಣೆಗೆ ಸಿಬ್ಬಂದಿ ಕೊರತೆಯಾಗಿದ್ದಕ್ಕೆ ಸಫಾರಿ ಕಾರ್ಯದಲ್ಲಿರೋ ಎಲ್ಲ ಅಧಿಕಾರಿಗಳು, ಚಾಲಕರು, ಅರಣ್ಯ ರಕ್ಷಕರನ್ನ ಕಾರ್ಯಾಚರಣೆಗೆ ನಿಯೋಜಿಸಿ ಅಂತ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಷ್ಟ್ರಗೀತೆ ಬಗ್ಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿಕೆ ಬಗ್ಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಕಿಡಿಕಾರಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿರುವಂತಹ ಅವರು, ಬಿಜೆಪಿಯವರು ಯಾವತ್ತೂ ರಾಷ್ಟ್ರಗೀತೆ ಸಂವಿಧಾನವನ್ನ ಒಪ್ಪಿಯೇ ಇಲ್ಲ. ಇವರಿಗೆ ಜನಗಣಮನ ವಂದೇ ಮಾತರಂ ಬಗ್ಗೆ ಗೊತ್ತಿಲ್ಲ. ಇವರೇನು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ರಾ ಅಂತ ವಾಗ್ದಾಳಿ ನಡೆಸಿದ್ರು. ಇವರಿಗೆ ಯಾವತ್ತೂ ಈ ದೇಶದ ಒಂದು ಸಂವಿಧಾನವನ್ನು ಒಪ್ಕೊಂಡಿರೋರಲ್ಲ, ರಾಷ್ಟ್ರಗೀತೆಯನ್ನು ಒಪ್ಕೊಂಡಿಲ್ಲ, ರಾಷ್ಟ್ರಧ್ವಜವನ್ನು ಒಪ್ಕೊಂಡಿಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ ಏನಾದರೂ ಒಂದು ಹೇಳಬೇಕಲ್ಲ ಅವರಿಗೆ, ಅದಕ್ಕೋಸ್ಕರ ಇದು ರಾಷ್ಟ್ರಗೀತೆದ ಬಗ್ಗೆ ಅವ್ರಿಗೆ ಹೇಳ್ತಾ ಇದ್ದಾರೆ. ಯಾವಾಗಲೂ ನಡೆದಿರೋ ಹಳೆ ಕಥೆನ ತಗೊಂಡು ಇವ್ರು ನೆನಪು ಮಾಡ್ತಾ ಇದ್ದಾರಲ್ಲ, ಇವರಿಗೆ ಒಂದೇ ಮಾತರಮ್ಮೇನು ರಾಷ್ಟ್ರಗೀತೆ ಅನ್ನೋದು ಜನಗಣಮನ ಇವ್ರಿಗೇನಾದ್ರೂ ಗೊತ್ತಿದೆಯಂತ ಇವರಿಗೆ? ಇವರೇನಾದ್ರೂ ದೇಶಕ್ಕೋಸ್ಕರ ಹೋರಾಡ್ದಂಥವ್ರ ಇವರು? ಇವತ್ತು ಬಂದು ಆ ಗೀತೆ ಸರಿ ಇಲ್ಲ, ಈ ಗೀತೆ ಸರಿ ಇಲ್ಲ, ನನಗೆ ಯಾವ ನೈತಿಕ ಹಕ್ಕು ಇವರಿಗಿದೆ ಸರ್? ಇವರಿಗೆ ಈ ಸಂವಿಧಾನವನ್ನೇ ವಿರೋಧ ಮಾಡುವಂಥವ್ರು, ಸಮಾನತೆಯನ್ನ ಅವ್ರಿಗೆ ಬೇಡ, ಅವರಿಗೆ ಈ ಮಹಿಳೆಯವರಿಗೆ ಅಧಿಕಾರವನ್ನು ಕೊಡಬಾರ್ದು, ಅವರಿಗೆ ಈ ದೇಶದಲ್ಲಿ ಅಲ್ಪಸಂಖ್ಯಾತವ್ರಿಗೆ ಬದುಕಬಾರ್ದು, ಇದೆಲ್ಲದನ್ನ ಅವ್ರ ತಲೆಯಲ್ಲಿರೋದು ಸರ್. ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿಕೆ ಬಗ್ಗೆ ಸಚಿವ ಸಂತೋಷ್ ಲಾಡ್ ಕೂಡ ಕಿಡಿಕಾರಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿರುವ ಅವರು, ಕಾಗೇರಿಗೆ ಜನಗಣಮನ ಅರ್ಥ ಗೊತ್ತಿದೆಯಾ? ಅವರನ್ನ ಹೋಗಿ ಕೇಳಿ. ಕಾಗೇರಿಯವರ ಬಗ್ಗೆ ನನಗೆ ಒಳ್ಳೆ ಗೌರವ ಇದೆ. ಎಷ್ಟು ವರ್ಷ ಬಿಟ್ಟು ಈಗ ಯಾಕೆ ಈ ಮಾತನ್ನ ಹೇಳ್ತಿದ್ದಾರೆ ಗೊತ್ತಿಲ್ಲ. ಪ್ರಚಾರಕ್ಕೋಸ್ಕರ ಈ ರೀತಿ ಹೇಳಿದ್ದಾರೆ ಅಂತ ಕಿಡಿಕಾರಿದ್ರು. ಇವೆಲ್ಲ ಏನಿವಲ್ಲ ಮತ್ತೆ 70 ವರ್ಷ ಅವ್ರು ಯಾಕೆ ಆಡಾಡದ್ರಂತೆ? ಜನಗಣಮನ ಯಾಕೆ ಆಡೋದಂತ ಅದ್ರ ಮೀನಿಂಗ್ ಗೊತ್ತಿದೆ? ಜನಗಣಮನ ಅಂದ್ರೆ ಕೇಳಿ ನೋಡಿ ಅವ್ರು. ಜನಗಣಮನ ಅಂದ್ರೆ ಏನನ್ನ ಗೀತಿ ಅವ್ರಿಗೆ ಏನೇನು ಮೀನಿಂಗ್ ಇದೆ? ನೀವೇ ಗೂಗಲ್ ಸರ್ಚ್ ಮಾಡಿ ನೋಡ್ಬಿಡ್ರಿ ಮೀನಿಂಗ್ ಏನಿದೆ ಅದ್ರ. ಜನಗಣಮನ ಅಂದ್ರೆ ಏನು? ಅಧಿನಾಯಕ ಜಯ, ಭಾರತ ಭಾಗ್ಯ ವಿಧಾತ, ಪಂಜಾಬ್, ಸಿಂಧ್, ಗುಜರಾತ್, ಇದರ ಏನಿದೆ? ಇವೆಲ್ಲ ಏನಿವಲ್ಲ ಇದು ಅಂದ್ರೆ ಅರ್ಥ ಇವ್ರ ಐಡಿಯಾಲಜಿ ಬಿಟ್ರೆ ಏನಿಲ್ಲ. ಅದೇ ವಿಶ್ವೇಶ್ವರ ಕಾಗೇರಿ ಸಾಹೇಬ್ರಿಗೆ ನನಗೆ ಭಾಳ ಗೌರವ ಇದೆ. ಇವ್ರು 60 ವರ್ಷದಿಂದ ಅದೇ ಸ್ಕೂಲಾಗಿ ಚಡ್ಡಿ ಹಾಕೊಂಡು ಹಾಡುಗಳು ಆಡೋದಲ್ಲ, ಅವಾಗ ಯಾಕೆ ಆಡಬೇಕಾಗಿತ್ತು, ಇವಾಗ ಯಾಕೆ ಕೇಳ್ಬೇಕಂತ? ವಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿದ ಹಿನ್ನೆಲೆ ದೇಶದಾದ್ಯಂತ 1 ವರ್ಷದವರೆಗೆ ನಿರಂತರ ಕಾರ್ಯಕ್ರಮಗಳು ನಡೀತಾ ಇದೆ. ದೆಹಲಿಯ ಇಂದಿರಾ ಗಾಂಧಿ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಿದ್ದು ಇದಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಇದೇ ವೇಳೆ ಕಾರ್ಯಕ್ರಮದ ಸ್ಮರಣಾರ್ಥವಾಗಿ ಅಂಚೆ ಚೀಟಿ ಮತ್ತು ನಾಣ್ಯವನ್ನು ಬಿಡುಗಡೆ ಮಾಡಲಾಗಿದೆ. ಇನ್ನು ಈ ಕಾರ್ಯಕ್ರಮ ವರ್ಷ ಪೂರ್ತಿ ದೇಶದಾದ್ಯಂತ ನಡೆಯಲಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜೊತೆ ನೆಟ್ವರ್ಕ್ 18ನ ಗ್ರೂಪ್ ಎಡಿಟರ್ ಮತ್ತು ಎಂಡಿ ರಾಹುಲ್ ಜೋಶಿ ಎಕ್ಸ್ಕ್ಲೂಸಿವ್ ಸಂದರ್ಶನ ಮಾಡಿದ್ದಾರೆ. ಈ ವೇಳೆ ಬಿಹಾರ ಚುನಾವಣೆ ಬಗ್ಗೆ ರಾಜನಾಥ್ ಸಿಂಗ್ ಮಾತನಾಡಿದ್ದಾರೆ. ಬಿಹಾರ ಚುನಾವಣೆಯಲ್ಲಿ ಎನ್ಡಿಎ ಸ್ಪಷ್ಟ ಬಹುಮತ ಗಳಿಸಲಿದೆ. ಬಹುಮತದೊಂದಿಗೆ ಎನ್ಡಿಎ ಮತ್ತೊಮ್ಮೆ ಬಿಹಾರದಲ್ಲಿ ಸರ್ಕಾರ ರಚನೆ ಮಾಡುವುದು ಖಚಿತ ಅಂತ ಭರವಸೆಯನ್ನು ವ್ಯಕ್ತಪಡಿಸಿದರು. सवाल बहुत सारे हैं. शुरुआत करते हैं, चुनावी माहौल है तो बिहार से. आपने बिहार में बहुत रैलियां एड्रेस की हैं, आप काफी सक्रिय हैं. सबसे पहले ये जानना चाहेंगे कि आप क्या माहौल देख रहे हैं. कल पहले राउंड का मतदान हो चुका है.
रिकॉर्ड टर्नआउट रहा है, करीब करीब 65% का टर्नआउट रहा है, तो क्या देख रहे हैं आप, कितनी सीटें देते हैं आप अपने एनडीए को? वैसे हम लोगों की जो सार्वजनिक सभाएं हो रही हैं उसमें जो पब्लिक का रिस्पांस जिस प्रकार से प्राप्त हो रहा है उसे देखते हुए मेरा स्पष्ट मत है कि सरकार तो बनेगी, लेकिन 2/3 की मेजॉरिटी भी एनडीए को हासिल हो सकती है। 160 से ज्यादा सीट, 160 से ज्यादा सीटें। ये सवाल बार बार पूछा जा रहा है, आपका मुख्यमंत्री चेहरा स्पष्टता से बताइए कौन है? नीतीश कुमार मुख्यमंत्री बनेंगे, 5 साल रहेंगे? देखिए, उन्हीं के नेतृत्व में चुनाव हो रहा है जी, स्वाभाविक है कि वो होंगे। डिप्टी सीएम एक भारतीय जनता पार्टी का, एक चिराग पासवान की पार्टी का, ऐसा मत बनेगा? अब जो कुछ भी होगा भविष्य में वो सभी लोग मिलजुल कर उसको बैठकर तय करेंगे कि क्या करना क्या नहीं करना।